ಹಾಯ್ ಗೈಸ್, ರಾಜ್ ಮಾಡೋ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಬಾಯ್ ಫ್ರೆಂಡ್ ಹೆಸರು ಹೇಳಿ. ನಮ್ಮ ಬಾಯ್ ಫ್ರೆಂಡ್ ದಯಾ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಈ ಥರ ಹುಡುಗಿರ್ಗೆ ಆಗಿದ್ರೆ ಎಷ್ಟು ವರ್ಷ ಸಿಂಗಲ್ ಆಗಿರ್ತಾ ಇದ್ದೀವಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಊರು ಹುಟ್ಟಿದ ಊರು ಯಾವ್ದು ಹೇಳು? ಜನ್ಮಸ್ಥಳ ಅಂತ ಹೇಳು. ಜನ್ಮಸ್ಥಳ ಯಾವುದು? ನನ್ನ ಜನ್ಮಸ್ಥಳ ಬಂದು ಇಷ್ಟೊತ್ತು ಸೈಲೆಂಟ್ ಆಗಿದ್ದೆ, ಇವಾಗ ಫುಲ್ ಜೋಶಕ್ಕೆ ಬಂದ್ಬಿಟ್ಟಿದ್ಯಾ? ಓಕೆ 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 Okay, let's go. ಹಾಯ್ ಗೈಸ್, ರಾಜ್ ಮಾಡೋ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವ್ಲಾಗ್ ಸ್ಪೆಷಾಲಿಟಿ ಏನಂದರೆ, ನಾನೊಂದು ಕ್ರೇಜಿ ಕ್ವಶನ್ಸ್ ಕೇಳ್ತೀನಿ ನಮ್ಮ ಟೀಮ್ ಅವ್ರ ಹತ್ರ. ಸೊ ಆ ಒಂದು ಕ್ವಶನ್ಸ್ ಹೇಗಿರುತ್ತೆ, ಆನ್ಸರ್ ಹೇಗಿರುತ್ತೆ ಅಂತ ನೀವು ತಿಳ್ಕೊಬೋದು. ಆ್ಯಂಡ್ ನಾನು ಈಗ ತಾನೇ ಜಸ್ಟ್ ರೆಡಿ ಆಗಿಬಿಟ್ಟು ವಿಡಿಯೋ ಶೂಟ್ ಮಾಡಲಿಕ್ಕೆ ಹೊರಟಿದ್ದೀನಿ ಹೆಬ್ಬಾಳಿಂದ ಜಾಲರಿ ಕ್ರಾಸ್ ಹತ್ರ. ಸೊ ಅಲ್ಲಿ ಏನೇನಿರುತ್ತೆ, ಹೆಂಗೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಸೊ ಗಾಯ್ಸ್, ಫೈನಲಿ ನಾವು ಶೂಟಿಂಗ್ ಕ್ಲಾಸ್ ಬಂದ್ವಿ. ನೋಡಿ, ಇವ್ರು ರಥಗಳು ಹಾಕೊಂಡು ರೆಡಿ ಆಗೋಣ. ಏನಮ್ಮ ಎಲ್ಲಿಗೆ ರೆಡಿ ಆಗಿದ್ರು? ವಿಡಿಯೋ ಎಲ್ಲಿ ವಿಡಿಯೋ ಮಾಡೋದು? ನಾನು ಚಿನ್ನು. ಈ ಥರ ಹುಡುಗಿರ್ಗೆ ಆಗಿದ್ರೆ ಎಷ್ಟು ವರ್ಷ ಸಿಂಗಲ್ ಆಗಿರ್ತಾ ಇದ್ದೀವಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಫೀಲ್ಡ್ಗೆ ಹೋಗೋಣ ಬರೀ. ಸೊ ಗಾಯ್ಸ್, ಇವಾಗ ಬಂದ್ವಿ, ಇವಾಗ ಫೀಲ್ಡ್ಗೆ ಹೋಗ್ತಾ ಇದ್ದೀವಿ ಶೂಟ್ ಮಾಡಲಿಕ್ಕೆ. ಒಳ್ಳೆ ಕಾನ್ಸೆಪ್ಟ್ ಇದೆ, ನಿಮ್ಗೆ ತೋರಿಸಿದ್ರಿ. ಇವಾಗ ವ್ಲಾಗಲ್ಲಿ ಕೇಳಿದ್ದಾರೆ ಜನ, ನಿಂದು ಯಾವ ಊರು ಅಂತ ಕೇಳ್ತಾರೆ. ಯಾವ ಊರು ಅಂತ? ನಂದು ಯಾವ ಊರು? ಹಾಂ, ನಾನು ನನ್ನ ಬ್ಲಾಗಲ್ಲಿ ಹೇಳ್ತೀನಿ ಬ್ರೋ, ಇದ್ರಲ್ಲ ಅಲ್ಲ, ಇಲ್ಲಿ ನನ್ನ ಬ್ಲಾಗಲ್ಲಿ ಕೇಳಿದ್ದಾರೆ. ದಯಾ ಅವ್ರ ಸ್ವಂತ ಊರು ಯಾವ್ದಣ ಅಂತ ಹೇಳೋರೆ. ಉತ್ತರ ಕರ್ನಾಟಕ ಅಂತ ಎಲ್ರಿಗೂ ಗೊತ್ತು. ಎಲ್ಲ ಊರು ಒಂದೇ ರೀ. ನೀನೇನಪ್ಪ ನೀನು? ಹಂಗಲ್ಲ, ಹುಟ್ಟದೂರು ಯಾವ್ದು ಹೇಳಪ್ಪ? ಹುಟ್ಟದ ಊರು ಅಂದ್ರೆ ಹುಟ್ಟಿದ ಊರು. ಹುಟ್ಟಿದ ಊರು ಯಾವ್ದು ಹೇಳು? ಜನ್ಮಸ್ಥಳ ಅಂತ ಹೇಳು. ಜನ್ಮಸ್ಥಳ ಯಾವುದು? ನನ್ನ ಜನ್ಮಸ್ಥಳ ಬಂದು ಯಾದಗಿರಿಯ ಶಿವರಾಪುರ್. ಓಕೆ, ಯಾವುದು? ದೇವತ್ಕಲ್ಲು ಅಂತ ಹೇಳ್ತಿದ್ದಲ್ಲ ಗ್ರಾಮ. ದೇವತ್ಕಲ್ಲು. ಓಕೆ. ಸೊ ಗಾಯ್ಸ್, ಇವುದು ದೇವತ್ಕಲ್ಲು. ನಿಮ್ಮ ಕ್ವಶನ್ಗೆ ಉತ್ತರ ಸಿಗಿದೆ ಅನ್ಸುತ್ತೆ. ಆಮೇಲೆ ಇವಾಗ ಇವ್ರು ಹುಡುಗಿ ಯಾರು ಅಂತ ನಿಮ್ಗೆ ಡೌಟಾ? ನನಗೂ ಗೊತ್ತಿಲ್ಲ, ಮುಂದೆ ಗೊತ್ತಾದ ಹೇಳ್ತೀನಿ ಗೈಸ್. ಹೇಳನ್ಬೇಕು, ಅವಾಗ್ಲಿಂದ ಹೇಳ್ತದ ಇದ್ದ. ಆದರೆ ಇವಾಗ ಕೇಳಿದ್ರೆ ಕಟ್ ಮಾಡ್ಬಿಟ್ಟು ಮಾತಾಡ್ತಾನಿಲ್ಲ. ಖುಷಿನಾ ನಿಂಗೆ? ಖುಷಿನಾ? ಖುಷಿ. ಯಾಕೆ ಖುಷಿ? ಇಷ್ಟೊಂದು ಖುಷಿ ಪಡ್ತಾ ಇದೆಯಾ? ಏನು ಖುಷಿ ಪಡ್ಲಿ ನಾನು? ಅಲ್ಲ, ಇವಾಗ ಇಷ್ಟೊತ್ತು ಸೈಲೆಂಟ್ ಆಗಿದ್ದೆ, ಇವಾಗ ಫುಲ್ ಜೋಶಕ್ಕೆ ಬಂದ್ಬಿಟ್ಟಿದ್ಯಾ? ಓಕೆ 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 ಈಗ ಏನು ಗೊತ್ತಾ ಚಂದವ್ರೆ, ನಾನೊಂದು ಕ್ವಶನ್ ಕೇಳ್ತೀನಿ. ಕ್ವಶನ್ಗೆ ರಾಂಗ್ ಆನ್ಸರ್ಸ್ ಕೊಡಬೇಕು. ಓಕೆನಾ? ಓಕೆನಾ? ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು? ದಯಾ. ಓಕೆ. ನೀವು ರೀಲ್ಸ್ ಮಾಡೋದಕ್ಕೆ ನಿಮಗೆ ಮೋಟಿವೇಶನ್ ಯಾರು? ನಾನೇ. ಓಕೆ. ಗಣಿತಶಾಸ್ತ್ರ ಪಿತಾಮಹ ಯಾರು? ನೀವೇ. ಓಕೆ ಓಕೆ. ನನಗೆ ಕೂಡು ಕಳೆ ಬಿಟ್ಟು ಬೇರೆ ಏನೂ ಬರಲ್ಲ, ನಾನು ಪಿತಾಮಹ ಅಂತ ಹೇಳ್ತಾರೆ. ಓಕೆ. ನೆಕ್ಸ್ಟು, ನಮ್ಮ ರಾಷ್ಟ್ರದ ಪಕ್ಷಿ ಯಾವುದು? ಕೋಳಿ. ಕೋಳಿ. ಓಕೆ. ಬಿಗ್ ಬಾಸ್ ಅಲ್ಲಿ ಲಾಸ್ಟ್ ಟೈಮ್ ವಿನ್ನರ್ ಯಾರು? ದಯಾ. ಈ ಸಲ ಬಿಗ್ ಬಾಸ್ಗೆ ಹೋಗಿದಾರಲ್ವಾ, ಈ ಸಲ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಇಷ್ಟ ಆಗಿರೋ ಕಂಟೆಸ್ಟೆಂಟ್ ಹೆಸರು ಹೇಳಿ. ರಾಜ್ ಮಾಡೋದು. ಓಕೆ. ಕರ್ನಾಟಕದ ರಾಜಧಾನಿ ಯಾವುದು? ಮಂಡ್ಯ. ನೀವು ಮಂಡ್ಯ ಹುಡುಗಿ ಅಂತ ಹೇಳ್ಬಿಟ್ಟು ಮಂಡ್ಯ ಹೇಳ್ತಾ ಇದ್ರಲ್ಲ. ಓಕೆ. ಬೆಂಗಳೂರಿಂದ ಮಂಡ್ಯಗೆ ಎಷ್ಟು ಕಿಲೋಮೀಟ್ರು? 10. ಬೆಂಗಳೂರಿಂದ ಮಂಡ್ಯಗೆ 10 ಕಿಲೋಮೀಟರ್ ಅಂತ ಹೇಳ್ತಾರೆ. ನೋಡಿ, 10 ಕಿಲೋಮೀಟ್ರಾ? ಪಕ್ಕನಾ? ಎಷ್ಟು ಅಂತ ಕಮೆಂಟ್ ಮಾಡಿ ಗೈಸ್. ನನ್ನ ಪ್ರಕಾರ 10. ಓಕೆ. ನಿಮ್ಮ ಬಾಯ್ ಫ್ರೆಂಡ್ ಹೆಸರು ಹೇಳಿ. ಏನು? ಏನೇನು? ನಿಮ್ಮ ಬಾಯ್ ಫ್ರೆಂಡ್ ಹೆಸರು? ನಂಗೆ ಬಾಯ್ ಫ್ರೆಂಡ್ ಇಲ್ಲ. ಟಾಸ್ಕ್ ಏನು ಗೊತ್ತಾ? ಸುಳ್ಳು ಹೇಳ್ಬೇಕಾದ್ರೆ ಸುಳ್ಳು ಹೇಳ್ತಿದ್ರೆ ಬಾಯ್ ಫ್ರೆಂಡ್ ಇಲ್ಲ ಅಂತ ಅಂದ್ರೆ ಇದಾರೆ. ಇಲ್ಲ ಇಲ್ಲಪ್ಪ, ನಿಜ ಹೇಳು. ಮತ್ತೆ ಆನ್ಸರ್ ಹೇಳಿ. ನಮ್ಮ ಬಾಯ್ ಫ್ರೆಂಡ್ ದಯಾ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ನೋಡಿ ಗಾಯ್ಸ್, ಇವ್ರ ಬಾಯ್ ಗೈಸ್, ಇವ್ರು ಹೇಳಿರೋದು ಆನ್ಸರ್ನ ಸುಳ್ಳು ಹೇಳಬೇಕು ಅಂತ. ಹೌದು. ದಯಾ ಅವರು ಸುಳ್ಳು, ಅದಕ್ಕೆ ಹೇಳಿದ್ದೀನಿ. ಓಕೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ತಾಜ್ ಮಹಲ್ ಎಲ್ಲಿದೆ? ಬ್ಯಾಂಗ್ಳೂರು, ಲಾಲ್ ಬಾಗ್. ಓಕೆ. ನೆಕ್ಸ್ಟು ಇನ್ನೇನು ಕೇಳಲಿ? ಸೋಲಿಸ್ತೀನಿ. ಆಯ್ತು, ಫಸ್ಟ್ ಒಂದ್ಸಲ ಸೋತ್ರಿ. ಕ್ವಶನ್ ಏನಕ್ಕೆ ಕೇಳ್ತೀರಾ? ಫಸ್ಟ್ ಒಂದ್ಸಲ ಸೋತ್ರಿ, ನೆನಪಿದ್ಯಾ?
ಬಾಯ್ ಫ್ರೆಂಡ್ ಇದಾರ ಅಂತ ಕೇಳಿದೆ, ಇಲ್ಲ ಅಂತ ಹೇಳಿ ಸುಳ್ಳು ಹೇಳ್ದೆ. ಐ ಮೀನ್ ನಿಜ ಹೇಳ್ಬಿಟ್ಟೆ, ಅದು ಸುಳ್ಳು ಹೇಳ್ಬೇಕಾಗಿತ್ತು. ಬಾಯ್ ಫ್ರೆಂಡ್ ಇದ್ದಾನೆ ಇದಾರಾ ಯಾರು? ಅದಕ್ಕೆ ಸುಳ್ಳು ಹೇಳಿದಿಲ್ಲ ಅಂತ. ಯಾರು ಅಂತ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ನೆಕ್ಸ್ಟು ಇವ್ರ ಬಾಯ್ ಫ್ರೆಂಡ್ ಇದಾರಾ ಇಲ್ವ ಅಂತ ಗೊತ್ತಾಗ್ಬೇಕಂದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ, ನನ್ನ ವ್ಲಾಗಲ್ಲೇ ತೋರಿಸ್ತೀನಿ. ಬಿಗ್ ಬಾಸ್ ಅಲ್ಲಿ ಈ ಸಲ ಜಡ್ಜ್ ಆಗಿ ಬಂದಿದ್ರಲ್ಲ, ಆ 4 ಜನ ಹೆಸರು ಹೇಳಿ. ರಾಜ್ ಮಾಡೆಲ್, ದಯಾ ಯಾದವ್ ಅಂಡ್ ಸಂತು ಬ್ರೋ ಅಂಡ್ ಸೀತಾ. ಇವಾಗ ದಯಾ ಲವರ್ ಹೆಸರು ಹೇಳಿ. ಇವಂತ ಲಾಗ್ ಸ್ಟಾರ್ಟ್ ಮಾಡಿದೆ. ಈ ಆನ್ಸರಾ? ದಯಾ ಲವರ್ ಯಾರು? ಕಾವ್ಯ. ಕಾವ್ಯ ಯಾರು? ನೀವು ಹೇಳಿದ ಈ ಕ್ವಶನ್ ಎಲ್ಲ ಹೇಳಿ. ಓಕೆ 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 ಓಕೆ. ಅದು ನನ್ನ ಫೇವ್ರೇಟ್ ಪರ್ಫ್ಯೂಮು, ನನ್ನ ಫೇವ್ರೇಟ್ ಪರ್ಫ್ಯೂಮು. ನೋಡಿ ಗಾಯ್ಸ್, ಇವರು ವಿಡಿಯೋ ಮಾಡಿ ಅಂದ್ರೆ ಸೆಂಟು ಚೆನ್ನಾಗಿ ಸ್ಮೆಲ್ಲು. ಏ ಇದು ಆಯಿಲ್ ಅಂತ ಅನ್ಬೇಕು. ಇಲ್ಲಿ ಅದು ಸೆಂಟಲ್ಲಿ ನವರತ್ನ ಇಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕಿರೋದು ಇದಕ್ಕೆ. ಎಲ್ಲಿ ಸೆಂಟು? ಸೆಂಟಲ್ಲಿ ಏನಿದು? ಇಲ್ಲಿ ಮೂಸ್ ನೋಡಿ ಫುಲ್. ಇವಾಗ ಇವ್ರಾದ್ರೆ ಕೇಳೋಣ, ಏನು ಗೊತ್ತಾ ಟಾಸ್ಕು? ಗೊತ್ತಾಗಿದೆ ಟಾಸ್ಕ್ ಹೇಳಿ, ಇವ್ರಿಗೆ ಗೊತ್ತಿರುತ್ತೆ ಅನ್ಸುತ್ತೆ. ಭಾರತದ ವಿಸ್ತೀರ್ಣ ಎಷ್ಟಿದೆ? 1250. ಓಕೆ, ಇವಾಗ ಇನ್ನೊಂದು ಕ್ವಶನ್ ಕೇಳ್ತೀನಿ. ಏನು ಗೊತ್ತಾ, ನಿಮ್ಮ ಕಡೆ ಒಂದು ಈ ಕ್ವಶನ್ ಕೇಳಿ ಅವ್ನಿಗೆ. ಅದು ಇವಾಗ ಅದೇ ಈ ಟಾಸ್ಕಲ್ಲಿ ಸೂಟ್ ಆಗೋ ಥರ ಪಟ್ ಅಂತ. ಹೌದಾ? ಹಾಂ, ಪಟ್ ಅಂತ. ಲವರ್ ಯಾರು? ನಿಮ್ಮ ಲವರ್ ಯಾರು? ಯಾರಿಗೆ ಹೇಳ್ಬೇಕು? ನಮ್ಗೆ ಹೇಳಿ, ಇದ್ರಲ್ಲೇ ಬ್ಲಾಗ್ ಹೇಳಿ, ಯಾರಿಗೋ ಒಬ್ರಿಗೆ ಹೇಳು. ಯಾರು ನಿಮ್ಮ ಲವರ್ ಯಾರು? ನಮಗೆ ಬೇಜಾನ್ ಜನ ಇದಾರೆ. ಯಾರು ಇದರಲ್ಲಿ ಅಂತ ಹೇಳಿದ್ರೆ ಆನ್ಸರ್ ಹೇಳ್ಬೇಕು. ಆನ್ಸರ್ ಆನ್ಸರ್ ಹೇಳ್ಬೇಕು. ಆನ್ಸರ್ ಬಂದು ಎಷ್ಟೊಂದು ಜನ ಇದ್ದಾರೆ, ಹೆಂಗೆ ಹೇಳಿ ಅಂತ ನಾನು. ಆನ್ಸರ್ ಹೆಸರು ನಾವು ಒಬ್ಬರ ಹೆಸರು ಹೇಳ್ಬೇಕು. ಒಬ್ರು ಹೆಸರು ಹೇಳಿದ್ರೆ ಅವ್ರದ್ದು, ಒಬ್ರು ಹೇಳಿದ್ರೆ ಒಬ್ರು ಬೇಜಾರು. ಆಯ್ತು, ಇವ್ರು ನಿಜ ಹೇಳ್ತಿದಾರಲ್ಲ. ಅದೇ ರಿಸಲ್ಟ್ ಸೋತ್ ಬಿಟ್ಟ. ಏನಪ್ಪ ಆರಾಮಾಗಿ ಓಡಿಸು, ಬೇರೆಯವ್ರ ಗಾಡಿ ಅಂತ ಹಿಂಗೆಲ್ಲ ಓಡಿಸ್ಬೇಡ, ಅರ್ಥ ಆಯ್ತಾ? ಸೊ ಹಿಂಗೆ ಮಾತಾಡ್ಕೊಂಡು ನಾವು ಹೊರಟಿದ್ದೆ ಮನೆ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಸೊ ಹೀಗೆ ಮಾತಾಡ್ಕೊಂಡು ನಾವು ಹೊರಟಿದ್ದೆ ನಮ್ಮ ಮನೆ ಗೈಸ್. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಗೊಂಬರ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ, ಲವ್ ಯು, ಬಾಯ್ ಬಾಯ್.